ನಮ್ಮಪ್ಪನೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ನನಗಂತೂ ಅನ್ನಿಸ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೊಂಡಿದ್ದಾರೆ. ಇದು ಆಲ್ರೆಡಿ ಸೆಟಲ್ ಆಗಿರ್ತಕ್ಕಂತಹ ವಿಚಾರ. ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂತಹ ವಿಚಾರಗಳಲ್ಲಿ ಯಾವುದೇ ಚರ್ಚೆ ಆಗ್ತಾ ಇಲ್ಲ ಮತ್ತು ಯಾರ್ಯಾರು ಯಾವ್ಯಾವ ರೀತಿಯಂಥ ಬೆಳವಣಿಗೆಗಳಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಗೊತ್ತಿದೆ. ಆಲ್ರೆಡಿ ಒಂದು ಕ್ಲಿಯರ್ ಮೆಸೇಜನ್ನು ಹೈಕಮಾಂಡ್ ಕೊಟ್ಟಂಗಿದೆ ಅನ್ನುವಂತಹ ಮಾತನ್ನು ಮುಖ್ಯಮಂತ್ರಿ ಪುತ್ರನೇ ಹೇಳ್ತಾ ಇದ್ದಾರೆ. ಹಾಗಾದರೆ ಯಾವ ಲೆಕ್ಕಾಚಾರದಲ್ಲಿ? ಯಾಕಂದರೆ ಒಂದು ಕಡೆಯಲ್ಲಿ ಶಿವಕುಮಾರ್ ಅವರು ಈ ಕ್ಷಣದಲ್ಲೂ ಕೂಡ ಪ್ರಾರ್ಥನೆ ಫಲಿಸದೇ ಇದ್ದರೂ ಪ್ರಯತ್ನ ಫಲಿಸದೇ ಇದ್ದರೂ ಕೂಡ ಪ್ರಾರ್ಥನೆ ಫಲಿಸುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅವರ ಪ್ರಾರ್ಥನೆ ಮತ್ತು ಪ್ರಯತ್ನ ಎರಡೂ ಕೂಡ ಸಾಗಿರುವಾಗಲೇ CM ಪುತ್ರ ಡಾಕ್ಟರ್ ಯತೀಂದ್ರ ಅವರ ಮಾತು ಸಹಜವಾಗಿಯೇ ಕಾಂಗ್ರೆಸ್ನಲ್ಲಿ ಒಂದು ಬಣಕ್ಕೆ ಬಿಸಿ ತುಪ್ಪದಂತೆ ಭಾಸವಾಗ್ತಾ ಇದೆ, ಮತ್ತೊಂದು ಬಣಕ್ಕೆ ಅದು ಸಹಜವಾಗಿಯೇ ಹಾಲು ತುಪ್ಪದಂತೆಯೂ ಕೂಡ ಅನ್ನಿಸ್ಬೋದು. 5 ವರ್ಷ ನಮ್ಮಪ್ಪನೇ ಮುಖ್ಯಮಂತ್ರಿ ಅಂತ ಹೇಳಿ ಡಾಕ್ಟರ್ ಯತೀಂದ್ರ ಅವರು ಸ್ಪಷ್ಟವಾದಂತಹ ಮಾತುಗಳನ್ನು ಹೇಳಿದ್ದಾರೆ. ಹಾಗಂತ ನನಗನ್ನಿಸ್ತಾ ಇದೆ ಅನ್ನುವಂಥದ್ದು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳ್ತಾನೆ ಅವರು ಹೇಳಿರುವಂತಹ ಮಾತುಗಳಿವು. ಹೈಕಮಾಂಡಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಹೇಳಿ. ಯಾಕೆಂದರೆ ಬದಲಾವಣೆ ಮಾಡೋದಿದ್ರೆ ಇಷ್ಟೊತ್ತಿಗಾಗಲೆಲ್ಲ ಮಾಡ್ತಾ ಇದ್ರಲ್ಲ, ಆದರೆ ಅಂಥದ್ದೇನು ಇಲ್ಲ. ಅಷ್ಟೆಲ್ಲ ಪೀಕ್ ಹೋದಾಗ ಕೂಡ ಏನೂ ಆಗಲಿಲ್ಲ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ರೀತಿಯಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡು ಶಿವಕುಮಾರ್ ಅವರು ಅದಕ್ಕೆ ಟಾಂಗ್ ಕೊಡುವಂಥ ಕೆಲಸವರು ಕೂಡ ಮಾಡಿದರು. ಯತೀಂದ್ರ ಅವರು ಹೀಗೆಲ್ಲ ಹೇಳ್ತಿದ್ರಲ್ಲ ಅಂತ ಹೇಳುವಂಥ ಮಾತಿಗೆ ಶಿವಕುಮಾರ್ ಅವರು ಹೇಳಿದ್ರು, ಯತೀಂದ್ರ ಅವ್ರನ್ನೇ ನಮ್ಮ ಹೈಕಮಾಂಡ್ ಅಂತ ಒಪ್ಕೊಳ್ಳೋಣ ಬಿಡಿ ಅನ್ನುವಂತಹ ರೀತಿಯಲ್ಲಿ ಅವರು ಟಾಂಗ್ ಕೊಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಅವ್ರಿಗೂ ಕೂಡ CM ಪುತ್ರನ ಮಾತು ಅಸಮಾಧಾನವನ್ನು ತಂದಿಟ್ಟಿದೆ. ಹಾಗಾದರೆ ಏನೇನು ನಡೀತಿದೆ, ಏನು ಹೇಳಿದರು ಡಾಕ್ಟರ್ ಯತೀಂದ್ರ ಅವರ ಮಾತೇನು, ಮಾತಿನ ಉದ್ದೇಶ ಏನು, ಇವೆರಡನ್ನೂ ಕೂಡ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ನಮ್ಮಪ್ಪನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು ಪವರ್ ಶೇರಿಂಗ್ ವಿಚಾರ. ಯಾವಾಗ ನಿನ್ನೆ ಅಷ್ಟೇ ಬಸವರಾಜ್ ಶಿವಗಂಗಾ ಅವರು ಮತ್ತೆ ಹೇಳಿದರು, ಮುಖ್ಯಮಂತ್ರಿ ಕುರ್ಚಿಯ ವಿಚಾರದಲ್ಲಿರ್ತಕ್ಕಂಥ ಗೊಂದಲಗಳು ಬಗೆಹರಿಬೇಕು ಅನ್ನುವಂತಹ ಮಾತನ್ನು ಹೇಳಿದರು. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ವಿಚಾರಗಳನ್ನು ಮಾತನಾಡಿಸ್ತಾ 5 ವರ್ಷದ ಆಡಳಿತದ ಅವಧಿಯ ಬಗ್ಗೆ ಕೇಳಿದಾಗ ನನಗೆ ಅನಿಸುತ್ತೆ ನಮ್ಮ ತಂದೆಯವರೇನೆ 5 ವರ್ಷ ಪೂರೈಸ್ತಾರೆ ಅನ್ನುವಂತಹ ಮಾತುಗಳನ್ನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೊಂಡಿದ್ದಾರೆ. ಅಧಿಕಾರ ಹಸ್ತಾಂತರ ಬದಲಾವಣೆಯ ಬಗ್ಗೆ ಈಗಾಗಲೇ DK ಶಿವಕುಮಾರ್ ಅವರ ಆಪ್ತರು ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ. ಅವ್ರಿಗೊಂದು ಕನಸಿದೆ, ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ನೋಡಬೇಕು ಅಂತ ಹೇಳಿ. ಆದರೆ ಅಧಿಕಾರ ಹಸ್ತಾಂತರ ಬದಲಾವಣೆಯ ಬಗ್ಗೆ ಆಸೆಯನ್ನು ಶಿವಕುಮಾರ್ ಅವರ ಆಪ್ತರು ಬಿಚ್ಚಿಟ್ಟಿದ್ರೆ DKಶಿ ಆಪ್ತರಿಗೆ ನೇರ ಸಂದೇಶವನ್ನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಕೊಟ್ಟಿದ್ದಾರೆ. ಶಿವಕುಮಾರ್ ಅವರ ಆಪ್ತರಿಗೆ ನೇರ ಸಂದೇಶವನ್ನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಕೊಟ್ಟಿದ್ದಾರೆ. ಅಧಿಕಾರ ಹಸ್ತಾಂತರದ ಚರ್ಚೆಗಳೇ ಇಲ್ಲ, ನಮ್ಮಪ್ಪನೇ ಮುಖ್ಯಮಂತ್ರಿಯಾಗಿ ಇರ್ತಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಎಲ್ಲ ಚರ್ಚೆ ಇರುವಂಥದ್ದು ಕೇವಲ ಮಾಧ್ಯಮದಲ್ಲಿ ಮಾತ್ರ ಇದರ ಬಗ್ಗೆ ಚರ್ಚೆ ಆಗ್ತಿದೆ ಹೊರತು ಪಕ್ಷದಲ್ಲಿ ಆ ರೀತಿಯ ಚರ್ಚೆ ಆಗ್ತಾ ಇಲ್ಲ. ಕ್ಲಿಯರ್ ಇದೆ, ಸೆಟಲ್ ಆಗಿದೆ ಎಲ್ಲವೂ. ಅಧಿಕಾರ ಹಸ್ತಾಂತರದ ಚರ್ಚೆಗಳೇ ಇಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ರಾಜಕೀಯ ವಲಯದಲ್ಲಿ ಯಾರಾದರೂ ಚರ್ಚೆ ಮಾಡ್ತಿಲ್ಲ, ಯಾರೂ ಕೂಡ ಚರ್ಚೆ ಮಾಡ್ತಾ ಇಲ್ಲ, ಯಾವ ಬದಲಾವಣೆಯೂ ಕೂಡ ಇಲ್ಲ ಅಂತ ಹೇಳಿ. ಅಂದರೆ ಕಾಂಗ್ರೆಸ್ನಲ್ಲಿ ಇದರ ಬಗ್ಗೆ ಯಾವುದೇ ರೀತಿಯಂಥ ಚರ್ಚೆಗಳಾಗ್ತಾ ಇಲ್ಲ, ಯಾವುದೇ ಬದಲಾವಣೆಗಳು ರಾಜ್ಯದಲ್ಲಿ ಆಗೋದಿಲ್ಲ ಅನ್ನುವಂತಹ ವಿಶ್ವಾಸವನ್ನು ಯತೀಂದ್ರ ಸಿದ್ದರಾಮಯ್ಯನವರು ಹೊಂದಿದ್ದಾರೆ. ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮುಗಿದ ಅಧ್ಯಾಯ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥದ್ದು ಮುಗಿದ ಅಧ್ಯಾಯ. ನಾವು ಬೇರೆ ವಿಚಾರದ ಬಗ್ಗೆ ಮಾತಾಡೋಣ. ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಮಾತಾಡೋಣ. ಕೇಂದ್ರದಿಂದ ಬರ್ತಾ ಇರತಕ್ಕಂತಹ ಅನುದಾನ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾತಾಡೋಣ. ಅದು ಬಿಟ್ಟು ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥದ್ದು ಏನಿದೆಯಲ್ಲ ಅದು ಮುಗಿದ ಅಧ್ಯಾಯ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ತೆಗಿತೀವಿ ಅಥವಾ ತೆಗಿಯಲ್ಲ ಅಂತ ಹೇಳಿಲ್ಲ. ಆದರೆ ಹೈಕಮಾಂಡ್ನವರು ನಾವು ತೆಗಿತೀವಿ ಅಥವಾ ತೆಗಿಯೋದಿಲ್ಲ ಅಂತ ಹೇಳಿಲ್ಲ ನಿಜ. ಆದರೆ ಕೇಳಿದವರಿಗೆ ಯಾವ ರೀತಿಯಾಗಿ ಯಾವ ವಿಚಾರಗಳನ್ನು ಹೇಳ್ತಾ ಇದ್ರಲ್ಲ ಅಂಥವರಿಗೆ ಹೈಕಮಾಂಡ್ನಲ್ಲಿ ಮನ್ನಣೆ ಕೂಡ ಸಿಗ್ತಾ ಇಲ್ಲ. ಅಂದರೆ ಒಪ್ಪಂದ ಆಗಿದೆ, ಒಪ್ಪಂದ ಆಗಿಲ್ಲ, ಈ ರೀತಿಯಾಗೆಲ್ಲ ಮಾತಾಡ್ತಾ ಇರುವಂಥವ್ರದ್ದು ಬದಲಾವಣೆ ಆಗುತ್ತೆ ಅಂತ ಹೇಳ್ಕೊಂಡು ನಿರೀಕ್ಷೆ ಇಟ್ಕೊಂಡಿರುವಂತಹ ವಿಚಾರಗಳಿದ್ದಾವೆ. ಅವ್ರು ಯಾರಿಗೂ ಕೂಡ ಹೈಕಮಾಂಡ್ ಮಣೆ ಹಾಕಿಲ್ಲ, ಮನ್ನಣೆ ಕೊಟ್ಟಿಲ್ಲ. ಹೀಗಿರುವಾಗ ಹೈಕಮಾಂಡ್ನವರು ಕ್ಲಿಯರ್ ಸಿಗ್ನಲ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ಸಿದ್ದರಾಮಯ್ಯನವರೇ
5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. ಇದಕ್ಕೆ ಪೂರಕವಾದಂತಹ ಕ್ಲಿಯರ್ ಸಿಗ್ನಲ್ ಅನ್ನ, ಗ್ರೀನ್ ಸಿಗ್ನಲ್ ಅನ್ನ ಪಕ್ಷದ ಹೈಕಮಾಂಡ್ ಕೊಟ್ಟಿದೆ ಅನ್ನುವಂಥದ್ದು ಯತೀಂದ್ರ ಅವರಿಗಿರುವಂತಹ ವಿಶ್ವಾಸ. ಅಷ್ಟರ ಮಟ್ಟಿಗೆ ಸಿಎಂ ಪುತ್ರ ಈ ವಿಚಾರದಲ್ಲಿ ನಮ್ಮ ಅಪ್ಪರೇ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಅನ್ನುವಂತಹ ಅಚಲ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಯತೀಂದ್ರ ಅವರು ಏನು ಹೇಳ್ತಿದ್ರೋ ಅದೇ ಧಾಟಿಯಲ್ಲಿ ಇವತ್ತು ಮತ್ತೆ ಮೈಸೂರಿನಲ್ಲೂ ಕೂಡ ಮಾತನಾಡ್ತಾರೆ. ಅವರ ಮಾತು ನಿಮಗೆ ತೋರಿಸ್ತೀನಿ. ನನಗೆ ಗೊತ್ತಿರೋಂಗೆ ರಾಜಕೀಯ ವಲಯದಲ್ಲಿ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಈಗ ಅದು ಸೆಟಲ್ಡ್ ವಿಷಯ. ಈಗ ರಾಜ್ಯದಲ್ಲಿ ಬೇರೆ ವಿಷಯಗಳಿದೆ, ಅದನ್ನ ನೋಡಬೇಕು. ಬಜೆಟ್ ಬರ್ತಾ ಇದೆ, ಫೈನಾನ್ಷಿಯಲ್ ಸಿಚುವೇಶನ್ ಕೂಡ ಮೊದಲಷ್ಟು ರೆವೆನ್ಯೂ ಬರ್ತಾ ಇಲ್ಲ, ಕೇಂದ್ರ ಸರ್ಕಾರ ಕೊಡಬೇಕಾದ ಹಣಗಳು ಕೊಡ್ತಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನ್ ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೇನೆ. ಹೀಗೆ ಈ ವಿಚಾರಗಳ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಾವೆ. ಆದರೆ ಮುಖ್ಯಮಂತ್ರಿ ಅವರ ಜೊತೆಗೆ ಈ ವಿಚಾರದ ಬಗ್ಗೆ ಕೇಳಿದಾಗ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಈ ವಿಷಯದಲ್ಲಿ ಕೊಟ್ಟಿಲ್ಲ. ನಮ್ಮ ಅಪ್ಪನೇ ಇವ್ರು ಯತೀಂದ್ರವರು ನಮ್ಮ ಅಪ್ಪನೇ 5 ವರ್ಷ ಹೈಕಮಾಂಡ್ ಕ್ಲಿಯರ್ ಮಾಡಿದೆ ಅಂತ ಹೇಳಿದ್ದಾರೆ ಸರ್. ಇವ್ರು ಯತೀಂದ್ರವರು ನಮ್ಮ ಅಪ್ಪನೇ 5 ವರ್ಷ ಹೈಕಮಾಂಡ್ ಕ್ಲಿಯರ್ ಮಾಡಿದೆ ಅಂತ ಹೇಳಿದ್ದಾರೆ ಸರ್. ಹೀಗೆ ಬಜೆಟ್ ಪ್ರಿಪರೇಷನ್ಗೆ ಅಂತೇಳಿ ಬರ್ತಾ ಇದ್ದಂತಹ ಮುಖ್ಯಮಂತ್ರಿಯವರ ಜೊತೆಗೆ ನ್ಯೂಸ್ 18 ಕಡೆಯಿಂದ ಈ ಪ್ರಶ್ನೆಯನ್ನು ಕೇಳಿದಾಗ ಅವರು ಯಾವುದೇ ರೀತಿಯಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಯತೀಂದ್ರ ಅವರು ಹಿಂಗೆ ಹೇಳಿದ್ದಾರೆ, ಹೈಕಮಾಂಡ್ ಕ್ಲಿಯರ್ ಮಾಡಿದೆ ಅಂತ ಕೂಡ ಹೇಳಿದ್ದಾರೆ ಅಂತ ಕೇಳಿದಾಗ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ ಸಿದ್ದರಾಮಯ್ಯನವರು ತೆರಳಿದ್ದಾರೆ. ಆದರೆ ಯತೀಂದ್ರ ಅವರೇ ಹೈಕಮಾಂಡ್ ಅಂತೇಳಿ ಹೇಳಿಬಿಟ್ಟಿದ್ದಾರೆ DK ಶಿವಕುಮಾರ್. ಡಾಕ್ಟರ್ ಯತೀಂದ್ರ ಮಾತಿಗೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ KPCC ಅಧ್ಯಕ್ಷರಾಗಿರತಕ್ಕಂತಹ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್, ನಮ್ಮ ಹೈಕಮಾಂಡ್ ಬೇರೆ ಯಾರಲ್ಲ, ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅಂತ ಹೇಳಿ ಆ ಮೂಲಕವಾಗಿ ಯತೀಂದ್ರ ಅವ್ರನ್ನೇ ಕೇಳ್ಕೊಳ್ಳಿ, ಅವರೇ ಹೇಳಿದ್ದಾರೆ, ಯತೀಂದ್ರ ಏನು ಹೇಳ್ತಾರೋ ಅದನ್ನು ಗೌರವದಿಂದ ಸ್ವೀಕಾರ ಮಾಡೋಣ ಅಂತ ಹೇಳ್ಕೊಂಡು ಪದೇ ಪದೇ ಯತೀಂದ್ರ ಅವರ ಕಡೆಯಿಂದ ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿತಾರೆ ಅಂತ ಹೇಳ್ತಾ ಇರುವಂಥದ್ದು ಉಪಮುಖ್ಯಮಂತ್ರಿಯವರಿಗೂ ಕೂಡ ಇಷ್ಟ ಆಗ್ತಾ ಇಲ್ಲ ಅನ್ನೋದನ್ನು ಪರೋಕ್ಷವಾಗಿ ಹೀಗೆ ವ್ಯಕ್ತಪಡಿಸಿದ್ದಾರೆ. ಕುರ್ಚಿ ಕದನಕ್ಕೆ ಹೊಸ ಟ್ವಿಸ್ಟ್ ಅನ್ನ ಉಪಮುಖ್ಯಮಂತ್ರಿಯವರು ಕೊಟ್ಟಿದ್ದಾರೆ. ಈ ಸಂದೇನೆ ಸಿಎಂ 5 ವರ್ಷಕ್ಕೆ ಹೇಳಿದ್ದಾರೆ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್, ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. ಅಂದ್ರೆ ನೀವು ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ, ಆದ್ರೆ ಅವರು 5 ವರ್ಷನೇ ಸಿಎಂ ಅಂತ. ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವ್ರ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ. ನಡೀಲಿ. ನಾನು ನೋಡಿ, ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ಬಸವರಾಜ್ಗೂ ರಿಯಾಕ್ಟ್ ಮಾಡಕ್ ಇಷ್ಟ ಇಲ್ಲ ನನಗೆ, ಯತೀಂದ್ರಾಗಿ ರಿಯಾಕ್ಟ್ ಮಾಡಕ್ಕೂ ಇಷ್ಟ ಇಲ್ಲ. ಏನ್ ರಿಯಾಕ್ಟ್ ಮಾಡಿದ್ರು ನಮ್ಮ ಡೆಲ್ಲಿಯವ್ರು ರಿಯಾಕ್ಟ್ ಮಾಡಬೇಕು. ಹೀಗೆ ಇವರಿಬ್ಬರ ಬಗ್ಗೆ ಕೂಡ ತನ್ನ ಆಪ್ತರ ಬಗ್ಗೆ ಆಗಲಿ ಅಥವಾ ಮುಖ್ಯಮಂತ್ರಿಯವರ ಮಗನ ಬಗ್ಗೆ ಆಗಲಿ ಯಾವುದೇ ರಿಯಾಕ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು PCC ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿ ಮಾತ್ರ ಅಲ್ಲ, ಅವರು KPCC ಅಧ್ಯಕ್ಷರು. ಅವ್ರದೇ ಪಕ್ಷದ ಶಾಸಕರು ಹೇಳ್ತಾ ಇರ್ತಕ್ಕಂತಹ ಮಾತುಗಳಿದ್ವು. ಒಂದು ಆ ಶಾಸಕರುಗಳು ಇಲ್ಲ ನೀವು ಹಾಗೆ ಹೇಳಬಾರ್ದು, ಹಾಗೆ ಮಾತನಾಡುವಾಗಿ ಇಲ್ಲ ಅಂತ ಹೇಳೋದನ್ನು ಅಧ್ಯಕ್ಷರಾಗಿ ಅವರ ಅಧಿಕಾರದ ವ್ಯಾಪ್ತಿನೇ, ಅದನ್ನು ಕೇವಲ ಹೈಕಮಾಂಡ್ಗೆ ಬಿಟ್ಕೊಡೋಕ್ಕಾಗಲ್ಲ. ಶಿವಕುಮಾರ್ ಅವರ ಅಧಿಕಾರ ವ್ಯಾಪ್ತಿಯಲ್ಲೇ ಬರ್ತಾರೆ. ಆದರೆ ಅವ್ರು ಹೇಳ್ತಾರೆ ಆಯ್ತು ಬಿಡಿ ಅವರೇ ಹೈಕಮಾಂಡ್, ಇಲ್ಲ ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಇದು ಯಾವ ಕಾರಣಕ್ಕಾಗಿ ಶಿವಕುಮಾರ್ ಅವರು ಈ ರೀತಿಯಂಥ ನಿಲುವನ್ನು ತಾಳಿದ್ದಾರೆ? ಈ ಹಿಂದೆ ಅವ್ರದ್ದೇ ಆಪ್ತರು ಹೇಳಿದಾಗಲೂ ಕೂಡ ಇಲ್ಲ ಅವ್ರಿಗೆ ನೋಟಿಸ್ ಕೊಡಬೇಕಾಗತ್ತೆ, ನೋಟಿಸ್ ಕೊಡಿಸ್ತೀನಿ ಅಂತ ಹೇಳಿದರು. ಅದ್ಯಾಕಂದರೆ ಅಧ್ಯಕ್ಷರ ನೆಲೆಯಲ್ಲಿ ಅವ್ರು ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಅದು. ಇಲ್ಲಿ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಸಿದೆ. ವಿಶೇಷ ಅಧಿವೇಶನದ ಹೊತ್ತಲ್ಲಿ ನಡೆದಿತ್ತು ಸಮುದಾಯಗಳ ಸಭೆ. ಈ ವಿಶೇಷ ಅಧಿವೇಶನದ ಸಂದರ್ಭದಲ್ಲಿ ನಡೆದಿತ್ತು. ದಲಿತ ನಾಯಕರುಗಳ ಸಭೆ ನಡೆದಿತ್ತು, ಲಿಂಗಾಯತ ನಾಯಕರುಗಳ ಸಭೆ ನಡೆದಿತ್ತು. ದಲಿತ ಲಿಂಗಾಯತ ನಾಯಕರುಗಳ ಸಭೆ ಆಯಿತು. CM ಮೇಲೆ ಹಕ್ಕೊತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಪಕ್ಷದಲ್ಲಿ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ನಮ್ಮ ಸಮುದಾಯಗಳು ಬಹಳ ಪ್ರಮುಖ ಕಾರಣ, ನಮಗೆ ಇಂತಹ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಅಧಿಕಾರ ಹಸ್ತಾಂತರ, ಸಂಪುಟ ಪುನರ್ರಚನೆ,
ನಿಗಮ ಮಂಡಳಿಯಲ್ಲಿ ಸ್ಥಾನಮಾನಗಳು, ಹೀಗೆ ಪ್ರತಿಯೊಂದರಲ್ಲೂ ಕೂಡ ತಮಗೆ ಸಿಗಬೇಕಾಗಿರ್ತಕ್ಕಂತಹ ಪಾಲಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸಂಖ್ಯಾಧಾರಿತ ಬಲದ ಮೇಲೆ ಅಧಿಕಾರವನ್ನ ಲಿಂಗಾಯತ ನಾಯಕರುಗಳು ಕೇಳಿದ್ದಾರೆ. ಸಂಖ್ಯಾಧಾರಿತ, ನಮ್ಮ ಸಂಖ್ಯೆ ಜಾಸ್ತಿ ಇದೆ, ಇವಾಗ ನಮ್ಮ ಸ್ಟ್ರೈಕ್ ರೇಟ್ ಜಾಸ್ತಿ ಇದೆ. ಈ ಮಾತನ್ನ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ನಮ್ಮ ಸ್ಟ್ರೈಕ್ ರೇಟ್ ಜಾಸ್ತಿ ಆಗಿದೆ. ಪರಮೇಶ್ವರ್ ಅವರನ್ನ ಮುಂದಿಟ್ಟುಕೊಂಡು ದಲಿತ ಸಂಘಟನೆಗಳು ಕೂಡ ಕೂಗು ಶುರುವಾಗಿದ್ದಾವೆ. ಪರಮೇಶ್ವರ್ ಅವರನ್ನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳುವಂತಹ ಘೋಷಣೆ ಪದೇ ಪದೇ ಅವರ ಬೆಂಬಲಿಗರಿಂದ ವ್ಯಕ್ತವಾಗ್ತಾ ಇದೆ. ಸಿದ್ದರಾಮಯ್ಯನವರ ನಂತರ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನವನ್ನು ಕೊಡಬೇಕು. ಒಂದು ವೇಳೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಹೌದು ಅಂತೇಳಿ ಆದರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇರಬೇಕು ಅನ್ನುವಂತಹ ಪಟ್ಟು ಕೂಡ ಈಗ ಬಲ ಪಡಿತಾ ಇದೆ. ಡಾಕ್ಟರ್ ಪರಮೇಶ್ವರ್ ಮುಂದೆ ಮುಂದಿನ ಸಿಎಂ ಅನ್ನುವಂತಹ ಘೋಷಣೆಯೂ ಕೂಡ ಮೊಳಗ್ತಾನೆ ಇದೆ, ಪದೇ ಪದೇ ಮೊಳಗ್ತಾ ಇದೆ. ಅದು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಈ ವಿಚಾರದಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಏನೇನು ಹೇಳ್ತಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. 5 ವರ್ಷ ನಮ್ಮ ತಂದೆಯ ಸಿಎಂ ಆಗಿ ಮುಂದುವರಿಸ್ತಾರೆ. ಕೆಲವರು ನಾಯಕರುಗಳು ಬದಲಾವಣೆ ಬಯಸಿದ್ರು, ಆದ್ರೆ ಹೈಕಮಾಂಡ್ ಸೊಪ್ಪಾಕಿಲ್ಲ ಅಂತಾರೆ. ಇದೆಲ್ಲ ನಾವ್ಯಾರು ತೀರ್ಮಾನ ಮಾಡಿ ಸರ್, ಅದಕ್ಕೆ ಅವರು ಯತೀಂದ್ರ ಅವರು ಹೇಳಿರೋದು ಹೈಕಮಾಂಡ್ ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕೆಲವರು ಬದಲಾವಣೆ ಬಯಸಿದ್ರು. ನಮಗೆ ನೋಡಿ, ಒಂದು ಸ್ಥಿರವಾದ ಆಡಳಿತವನ್ನು ಕೊಡುವಂಥ ಸರ್ಕಾರ ಒಬ್ಬಬೇಕು. ಅದನ್ನು ಸಿದ್ದರಾಮಯ್ಯನವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತೇವೆ. ಇಲ್ಲಿ ಅಲ್ಲಿ ನನಗೆ ಇಷ್ಟಪಡ್ತಕ್ಕಂಥ ಜನ, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಹೌದಪ್ಪ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ ಕ್ಷಣಕ್ಕೆ ಏನು ಬದಲಾವಣೆ ಆಗಿಬಿಡೋದಿಲ್ಲ. ಆದರೆ ಅವರ ಅಭಿಪ್ರಾಯಗಳನ್ನ ಅವ್ರು ಹೇಳ್ತಾ ಇರ್ತಾರೆ. ಅವಶ್ಯಕತೆ ಇದ್ದಾಗ ಮಾನ್ಯ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ನಾಯಕರಿಗೆ ಕರೆಸಿ ಮಾತನಾಡ್ತಾರೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ವೆನ್ ಟೈಮ್ ಕಮ್ಸ್ ದೇ ವಿಲ್ ಡಿಸೈಡ್. ಸೊ ಅವ್ರ ತೀರ್ಮಾನ ಇದೆ. ಸೊ ಸುಮ್ಮನೆ ಯಾರು ಏನು ಹೇಳಿದ್ರು ಮಾಧ್ಯಮದಲ್ಲಿ ಅದಕ್ಕೆ ಬೆಲೆ ಇಲ್ಲ. ಮತ್ತೆ ರಾಜ್ಯದಲ್ಲಿ ಇದು ಶುರುವಾಗಿರುತ್ತೆ ಸಿಎಂ ಡಿಸಿಎಂ ಅಂತ. ಶಿವಗಂಗಾ ಬಸವರಾಜ್ ಅವರು ಸಿಎಂ ಆಗಲೇಬೇಕಂತ ಪಟ್ಟಿಡ್ತಾರಂತ ಡಿ ಕೆ ಶಿವಕುಮಾರ್. ನೋಡೋಣ, ನಕ್ಷತ್ರಗಳನ್ನ ನೋಡ್ಬಿಟ್ಟು ಅದಕ್ಕೆ ಉತ್ತರ ಕೊಡ್ತಾರೆ. ಇದು ಕೊನೆ ಹೀಗೆ ಜ್ಯೋತಿಷಿ ಬಗ್ಗೆ ಮೊನ್ನೆ ಪೋಸ್ಟ್ ಅನ್ನು ಮಾಡಿದ ನಂತರ ಬಿ ಕೆ ಹರಿಪ್ರಸಾದ್ ಅವರು ಯಾವಾಗ ನಕ್ಷತ್ರ ನೋಡಿ ಉತ್ತರವನ್ನು ಕೊಡೋದಕ್ಕೆ ಶುರು ಮಾಡಿದರೆ ಗೊತ್ತಿಲ್ಲ. ಆ ರೀತಿಯಾಗಿ ಅವರು ಈ ವಿಚಾರವನ್ನು ತೇಲಿಸುವಂತಹ ಪ್ರಯತ್ನವನ್ನು ಬಿ ಕೆ ಹರಿಪ್ರಸಾದ್ ಅವರು ಮಾಡಿದ್ದಾರೆ. ಆದರೆ ಇಲ್ಲಿ ಏನು ಕಾಂಗ್ರೆಸ್ನ ನಾಯಕರುಗಳು ಒಬ್ಬೊಬ್ಬರು ಕೂಡ ಹೇಳ್ತಾ ಇರುವಂತಹ ಮಾತುಗಳು ಏನೇ ಇದ್ದರೂ ಕೂಡ ಅಲ್ಲಿ ಹೈಕಮಾಂಡ್ ಅಂತಿಮ, ಹೈಕಮಾಂಡ್ ಏನು ಹೇಳುತ್ತೆ ಅದೇ ಅಂತಿಮ ಅಂತ ಹೇಳ್ತಾರೆ. ಈ ಹೈಕಮಾಂಡ್ ಅಂತಿಮ ಅಂತ ಹೇಳ್ತಾ ಇರುವಂಥವ್ರು ಎಷ್ಟು ದಿವಸ ಹಾಗಾದರೆ ಹೈಕಮಾಂಡ್ ಮಾತಾಡದೆ ಕೂರುವುದನ್ನು ಸಹಿಸಿಕೊಂಡು ಕೂತಿರ್ತಾರೆ? ಯಾವ್ದಾದ್ರು ಒಂದು ವಿಚಾರಗಳಾದ್ರೂ ಬರಬೇಕಲ್ವಾ ಹೈಕಮಾಂಡಿಂದ? ಅದನ್ನು ಒಂದು ಯತೀಂದ್ರ ಅವರು ಹೇಳಿರ್ತಕ್ಕಂಥ ಆ್ಯಂಗಲಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹೌದು, ಈಗಾಗಲೇ ಡಿಮ್ಯಾಂಡ್ ಬಂದಿತ್ತು, ಆದರೆ ಹೈಕಮಾಂಡ್ ಇದಕ್ಕೆ ಯಾವುದಕ್ಕೂ ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ಅರ್ಥ ಇಷ್ಟೇ, ಸಿದ್ದರಾಮಯ್ಯನವರು 5 ವರ್ಷ ಅನ್ನುವಂಥದ್ದು ಕನ್ಫರ್ಮ್, ಅದ್ರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥದ್ದು ದಿಟ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಇಲ್ಲ ಯತೀಂದ್ರ ಅವರು ಹೇಳ್ತಾ ಇರೋದು ಸರಿಯಲ್ಲ ಅಂತ ಹೇಳಿದರೆ ಹೈಕಮಾಂಡ್ ಆ್ಯಕ್ಚುಲಿ ವರ್ಷನ್ ಏನಿದೆ ಅದಾದರೂ ಗೊತ್ತಾಗಬೇಕಲ್ವಾ ರಾಜ್ಯದ ಜನರಿಗೆ. ಈ ವಿಚಾರದಲ್ಲಿ ಪ್ರತಿಪಕ್ಷದವರಿಗಂತೂ ಇದೊಂದು ರೀತಿಯಂತಹ ಸುಗ್ಗಿ ಇದ್ದಾಗೆ. ಪ್ರತಿಪಕ್ಷ ನಾಯಕರಿಬ್ಬರು ಕೂಡ, ಮೇಲ್ಮನೆ ಮತ್ತು ಕೆಳಮನೆಯ ಇಬ್ಬರು ಪ್ರತಿಪಕ್ಷ ನಾಯಕರುಗಳು ಕೂಡ ಈ ವಿಚಾರದಲ್ಲಿ ಏನು ರಿಯಾಕ್ಟ್ ಮಾಡ್ತಿದ್ದಾರೆ ಅನ್ನೋದು ತೋರಿಸಿ. ಡಿ ಕೆ ವರ್ಸಸ್ ಸಿದ್ದರಾಮಯ್ಯ ವಾರ್ ಮತ್ತೆ ಪ್ರಾರಂಭ ಆಗಿದೆ. ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಗೆ ಯಾರು ಇನ್ಮೇಲೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಅವರು ನಮಗೆ ಲೀಡರ್ ಅಲ್ಲ, ಯತೀಂದ್ರನೇ ನಮ್ಮ ಹೈಕಮಾಂಡ್ ಅಂತ ಹೇಳ್ಬಿಟ್ಟಿದ್ದಾರೆ. ಮುಗಿದೋಯ್ತು ಅಲ್ಲಿಗೆ. ಮತ್ತು ಯತೀಂದ್ರ ಅವರು 5 ವರ್ಷ ಅವರ ತಂದೆನೇ ಸಿ ಎಂ ಅಂತೇಳಿ ಮತ್ತೊಂದು ಬಾರಿ ವಿವಾದಕ್ಕೆ ಕಾರಣ ಆಗಿದ್ದಾರೆ. ಅದರಿಂದ ಇಲ್ಲಿ ಮತ್ತೆ ಕುರ್ಚಿ ಕಾಳಗ. ಇನ್ಮೇಲೆ ಪ್ರತಿನಿತ್ಯ ಅಸೆಂಬ್ಲಿ ಆಯ್ತಲ್ಲ, ಇನ್ಮೇಲೆ ಪ್ರತಿನಿತ್ಯ ಕುರ್ಚಿ ಕಾಳಗವನ್ನು ರಾಜ್ಯದ ಜನ ನೋಡಬೇಕು. ಅಭಿವೃದ್ಧಿ ಇಲ್ಲ, ತೆರಿಗೆಗಳನ್ನು ಏರಿ ಜನರನ್ನು ರಾಕ್ಷಸರ ರೀತಿ ಹಿಂಡುತ್ತಾ ಇದ್ದಾರೆ ಕಾಂಗ್ರೆಸ್. ನಾನು ಕೊಡೆ ನೀನು ಬಿಡೆ, ಅಗ್ಗ ಜಗ್ಗಾಟ ನಡೆದಿದೆ. ಇದಕ್ಕೆಲ್ಲ ಕಾರಣ ಹೈಕಮಾಂಡ್ ತೀರ್ಮಾನ 2.5 ವರ್ಷ ಅಂತ ಮಾಡಿದ್ರ ಇಲ್ವಾ? ಸ್ಪಷ್ಟನೆ ಮಾಡ್ಬೇಕಲ್ಲ. ಹೈಕಮಾಂಡ್ ಮಾಡಿಲ್ಲ. ಈ ಕಡೆ ಇವನ್ ಚೂ ಬಿಡ್ತಾರೆ, ಈ ಕಡೆ ಅವ್ರನ್ನು ಚೂ ಬಿಡ್ತಾರೆ.
ಎರಡೂ ಕಡೆಯಿಂದ ಬಂಡವಾಳ ಮಾಡ್ಕೊಂತಾವ್ರೆ. ಇವರಿಬ್ಬರನ್ನ ಎತ್ಕಟ್ಟಿ ಇವ್ರ ಜಗಳದಲ್ಲಿ ಇಡೀ ರಾಜ್ಯ ಹಾಳಾಗ್ತಾ ಇದೆ. ಹೀಗೆ ಇಲ್ಲಿ ಪ್ರತಿಪಕ್ಷದವರಿಗಂತೂ ನಿಜಕ್ಕೂ ಇದೊಂದು ಸುಗ್ಗಿ ಹಬ್ಬ ಇದ್ದಂಗೆ ಈ ರೀತಿಯಾದಂತಹ ಮಾತುಗಳು ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ ಒಳಗಡೆ ಈ ರೀತಿಯಿಂದ ಕಚ್ಚಾಟ ನಡೀತಾ ಇದ್ರೆ ಸಹಜವಾಗಿಯೇ ಪ್ರತಿಪಕ್ಷವಾಗಿ ಅವರು ಅದನ್ನು ಎಂಜಾಯ್ ಮಾಡಲೇಬೇಕು. ಅದನ್ನು ಮಾಡ್ತಾ ಇದ್ದಾರೆ, ಅವರು ಅದನ್ನು ಖುಷಿ ಪಡ್ತಾ ಇದ್ದಾರೆ. ಈ ರೀತಿಯಾಗಿ ಇವರಲ್ಲಿ ಕಚ್ಚಾಟ ಆಗ್ತಿದೆ, ಆದರೆ ಇದರ ಪರಿಣಾಮ ಏನಾಗ್ತಿದೆ ಅನ್ನೋಂಥ ಜನರಿಗೆ ಹೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿರುವಂಥದ್ದು ಒಂದು ಯತೀಂದ್ರ ಅವರ ಮಾತಿನ ರೀತಿಯಲ್ಲಿ ಹೈಕಮಾಂಡ್ನ ಮೌನವನ್ನು, ಹೈಕಮಾಂಡ್ ರಿಯಾಕ್ಟ್ ಮಾಡದೇ ಇರತಕ್ಕಂಥ ವಿಚಾರವನ್ನು ಅರ್ಥೈಸ್ಕೊಳ್ಬೇಕಾಗುತ್ತೆ. ಇದೊಂದು ಕ್ಲಿಯರ್ ಸಿಗ್ನಲ್ ಅಂತ ಹೇಳೋದನ್ನು ಅರ್ಥೈಸಬೇಕಾಗುತ್ತೆ. ಇಲ್ಲದೆ ಹೋದರೆ ಇಲ್ಲ ಯತೀಂದ್ರ ಅವರು ಹೇಳ್ತಿರೋಂಥದ್ದು ಸರಿಯಾದದ್ದಲ್ಲ ಅಂತ ಹೇಳಿದರೆ ಹೈಕಮಾಂಡ್ ಕಡೆಯಿಂದ ಆದರೂ ಕೂಡ ಸ್ಪಷ್ಟನೆ ಬರಬೇಕಾಗಿದೆಯಲ್ವ, ಏನಾಗುತ್ತೆ ಕಾಂಗ್ರೆಸ್ನಲ್ಲಿ ಅನ್ನೋದ್ರ ಬಗ್ಗೆ ಆದರೂ ಕೂಡ ಗೊತ್ತಾಗಬೇಕು.